ಕಾಂಟ್ರಾಕ್ಟರ್ಗಳು ಹೆಂಗೆ ಮಾಡ್ತಿದ್ದಾರೆ ಅಂದರೆ, ನಮ್ಮದು ಶಾಂತಿ ಸಾಗರಿಂದ ಕುವೆಂಪು ನಗರ ಬಸ್ ಡಿಪೋವರೆಗೆ ಆ ರಸ್ತೆ ಮಾಡಬೇಕು ಅಂದರೆ ಟೆಂಡರ್ ಕರೆದಿತ್ತು. ಟೆಂಡರ್ ಒಬ್ಬ ಭಾಗಿಯಾದ, ಅವನು -11%ಗೆ ಸರ್ಕಾರ ಏನು ಟೆಂಡರ್ ಅಮೌಂಟ್ ಹಾಕಿತ್ತು ಅದಕ್ಕೂ 11% ಲೆಸ್ಗೆ ಹೋಗ್ಬಿಟ್ಟಿದ್ದ. ಅವನಿಗೆ ಟೆಂಡರ್ ಆಗೋಯ್ತು ನ್ಯಾಚುರಲಿ, ಆದರೆ ಕೆಲಸ ಮಾಡೋಕ್ಕಾಗಲಿಲ್ಲ. ಇವತ್ತು ಕೆಲಸ ನಡೆದಿಲ್ಲ ನಮ್ಮ ಹತ್ರ. ಆ ಜಾಗಕ್ಕೆ ಮತ್ತೆ ರೀಟೆಂಡರ್ ಕರೆದು ಬೇರೆ ಮುಖಾಂತರ ಕೆಲಸ ಮಾಡುವಂಥ ಹಂತಕ್ಕೆ ಹೋಗಿದ್ದೀವಿ. ಅಂದರೆ ಲೆಸ್ ಹಾಕ್ಬಿಡ್ತಾರೆ, ಕೊಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಉದಾಹರಣೆಗೆ ಇನ್ನೊಂದು ಹೇಳ್ಬಿಡ್ತೀನಿ, 100 ಫೀಟ್ ರೋಡಿನ 2 ಕಾಲೇಜಿನ ಕೊಠಡಿಗೆ 50 ಲಕ್ಷ ರೂಪಾಯಿ ಶಿವಕುಮಾರ್ ಅವರು ಮೇಯರ್ ಆದಾಗ ಸ್ಯಾಂಕ್ಷನ್ ಮಾಡಿದ್ರು. ಅದಕ್ಕೆ ಟೆಂಡರ್ ಕರೆದಿದ್ದೀವಿ. 50 ಲಕ್ಷ ರೂಪಾಯಿ ಅಂತ ನಾವು ಕರೆದ್ರೆ ಒಬ್ಬ ಟೆಂಡರ್ದಾರ 35 ಲಕ್ಷ ರೂಪಾಯಿ ಕೊಟ್ಟು ಮಾಡಿದ್ದಾನೆ. 35 ಲಕ್ಷ ರೂಪಾಯಿ ಸಿವಿಲ್ ಕೆಲಸನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೊಟ್ಟು ಮಾಡಿದ್ದಾನೆ, ಅವನಿಗೆ ನಾವು ಕೊಡಲೇಬೇಕು. ಕೊಟ್ಟರೆ ಕೆಲಸ ನಿಂತು ಹೋಗುತ್ತೆ. ಅಂದರೆ ಇದಕ್ಕೇನಾದ್ರು ಒಂದು ಕಾಯಕಲ್ಪ ನಾವು ತರಬೇಕು ಅಂತ ಕಾಣುತ್ತೆ. ಸರ್ಕಾರ ಟೆಂಡರ್ ಮಾಡೋದು ಒಳ್ಳೆ ಕೆಲಸ, ಆದರೆ ಅವನು ಬೇರೆಯವ್ರಿಗೆ ಯಾರಿಗೋ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಲೆಸ್ಸಿಂಗ್ ಮಾಡಿಕೊಂಡು ಅಗ್ರಿಮೆಂಟು ಮಾಡಿಕೊಂಡು ಹಾಳು ಮಾಡ್ತಾರೆ. ಈಗ ರಾಮಾನುಜ ರೋಡಿನ ನಾನು ಮತ್ತು ಬಿ ವಿ ಮಂಜುನಾಥ್ ಆ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಕೆಲಸಕ್ಕೆ ತೊಗೊಂಡ್ಬಿಟ್ರು ಒಬ್ಬ ಕಾಂಟ್ರಾಕ್ಟ್ರು. ಈಗ ಅವ್ರಿಗೆ ಕಾರ್ಪೊರೇಷನಿಂದ ಬಿಲ್ ಬಂದಿಲ್ಲ ಅಂತ ಸೆಪ್ಟೆಂಬರಲ್ಲಿ ಕೆಲಸ ಶುರು ಆಗಬೇಕಾಗಿದ್ದ ಕೆಲಸ ಡಿಸೆಂಬರಲ್ಲಿ ಶುರುವಾಗಿ ಇವತ್ತು ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ರಾಮಾನುಜ ರೋಡ್ ಮುಖ್ಯ ರಸ್ತೆ 2 ಕಡೆಗೆ ಟೈಲ್ಸ್ ಹಾಕಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಅವ್ರ ಕೈಯಲ್ಲಿ ಕೇಳಿದ್ರೆ ನಂಗೆ ಕಾರ್ಪೊರೇಷನಿಗೆ ದುಡ್ಡು ಬಂದಿಲ್ಲ ಅಂತಾರೆ. ಕಾರ್ಪೊರೇಷನ್ ಅವ್ರು ಕೇಳಿದ್ರೆ ಟೆಂಡರಲ್ಲಿ ಕೆಲಸ ಮಾಡಿದ್ಮೇಲೆ ದುಡ್ಡು ತಗೋಬೇಕು ಅನ್ನೋ ಕ್ಲಾಸ್ ಇದೆ ಅಂತಾರೆ. ಆ್ಯಕ್ಷನ್ ತಗೊಳ್ಳೋಕ್ಕೆ ಅಧಿಕಾರಿಗಳು ಮುಂದಾಗಲ್ಲ, ಕೆಲಸ ಮಾಡೋಕ್ಕೆ ಕಾಂಟ್ರಾಕ್ಟರ್ ಬರ್ತಿಲ್ಲ. ಈ ಸಮಸ್ಯೆಗಳಿದೆ. ಇದನ್ನು ಮುಂದಿನ ದಿವಸಗಳಲ್ಲಿ ಒಂದು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ.